ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕ ವರ್ಗಕ್ಕೆ ಹೃದಯಪೂರ್ವಕ ನಮಸ್ಕಾರಗಳು. ಈ ದಿನದ ವಿಶೇಷ ಕಿಡ್ನಿ ಸ್ಟೋನ್ ಫಾರ್ಮೇಶನ್, ಮೂತ್ರಪಿಂಡದಲ್ಲಿ ಕಲ್ಲು ಸೇರುವಿಕೆ. ಇದರಿಂದ ಬಹಳ ಜನ ತೊಂದರೆಗೆ ಒಳಗಾಗ್ತಾ ಇದ್ದಾರೆ, ರೋಗಗಳನ್ನ ಅನುಭವಿಸ್ಬಿಟ್ಟು ಕಷ್ಟಪಡ್ತಾ ಇದ್ದಾರೆ. ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸಾ ವಿಧಾನಗಳೇನು ಅನ್ನೋದನ್ನ ಅನೇಕ ವೈದ್ಯರು, ಒಬ್ಬೊಬ್ಬ ವೈದ್ಯರು ಒಂದೊಂದು ರೀತಿ ಹೇಳ್ತಾ ಇರ್ತಾರೆ. ಆದ್ರೆ ಸ್ವತಃ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಆಗಿ ಅದರಿಂದ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿ ಅದರಿಂದ ಹೊರಕ್ಕೆ ಬಂದು ಆನಂದದಾಯಕವಾಗಿರ್ತಕ್ಕಂಥ ಜೀವನವನ್ನ ಯಾರು ನಡೆಸ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ಸತ್ಕೀರ್ತಿ ನಮ್ಮ ಆದಿತ್ಯ ಲೋಕೇಶ್ ಅವ್ರಿಗೇನೆ ಸಲ್ಲುತ್ತೆ. ಆದಿತ್ಯ ಲೋಕೇಶ್ ಅವರೇ, ಈ ಬೃಹತ್ ಆರೋಗ್ಯ ಪೂರ್ಣ ಮಾಲಿಕೆಗೆ ನಿಮ್ಗೆ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತೇನೆ. ಆದಿತ್ಯ ಲೋಕೇಶ್ ಅವರೇ, ಹೇಳಿ ಸರ್. ನಿಮ್ಗೆ ಈ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಯಾವಾಗಾಯ್ತು? ನನಗೆ ಕಿಡ್ನಿ ಸ್ಟೋನ್ ಏಕಾಏಕಿ ಕಾಣಿಸ್ಕೊಂಡ್ಬಿಡ್ತು. ನನಗೆ ಈ ತರ ಮಾಘ ಮಾಸದಲ್ಲಿ ನಾನು ಬೆಳಗ್ಗೆ ಹೊತ್ತು ಹಳ್ಳಿಕಟ್ಟೆ ಸುತ್ತೋದು ಎಲ್ಲ ಮಾಡ್ತಾ ಇದ್ದೆ. ನಾವು ನಮ್ಮ ಹೆಂಗಸರು ನಮ್ಮ ಮಗಳೆಲ್ಲ ಹಳ್ಳಿಕಟ್ಟೆ ಸುತ್ತಿ ಅದಕ್ಕೆ ಪ್ರದಕ್ಷಿಣೆ ಮಾಡಿ ಎಲ್ಲ ಮಾಡ್ತಾ ಇದ್ವು. ಒಂದು ದಿನ ಈ ತರ ಹಳ್ಳಿಕಟ್ಟೆ ಸುತ್ಕೊಂಡು ಮನೆಗೆ ಬರ್ಬೇಕಾದ್ರೆ ಮನೆಗೆ ಬಂದು ಇದ್ದೆ, ವಾಕಿಂಗ್ ಹೋಗ್ಬೇಕು ಅಂತ ಇದ್ದೆ. ಆ ಟೈಮ್ ಕರೆಕ್ಟಾಗಿ ಇದ್ದಕ್ಕಿದ್ದಂಗೆ ಈ ಪಕ್ಕೆ ಕಡೆ ಈ ರೈಟ್ ಸೈಡಲ್ಲಿ ನೋವು ಶುರು ಆಗೋಯ್ತು, ಸಿವಿಯರ್ ಪೇನ್ ಶುರು ಆಗೋಯ್ತು. ಏನಪ್ಪ ಇದು ಸಿವಿಯರ್ ಪೇನ್ ಆಗ್ಬಿಡಿದೆ ಅಂದ್ಬಿಟ್ಟು ಸ್ವಲ್ಪ ನೀರು ಕುಡ್ದೆ, ಪೇನ್ ಏನು ಕಮ್ಮಿ ಆಗಿಲ್ಲ. ಆಮೇಲೆ 8 ಗಂಟೆ ತನಕ ಹಂಗೆ ತಪ್ಪರ್ ಮಾಡ್ಕೊಂಡು 8 ಗಂಟೆ ಮೇಲೆ ಬಸಪ್ಪ ಆಸ್ಪತ್ರೆಗೆ ಹೋದೆ. ಅಲ್ಲಿ ಗೋವಿಂದಪ್ಪ ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ತೋರಿಸಿದಾಗ ಅವರು ಎಲ್ಲ ಚೆಕಪ್ ಮಾಡ್ಬಿಟ್ಟು ನಿಮ್ಗೆ ಒಬ್ರು ಡಾಕ್ಟರ್ ಸಜೆಸ್ಟ್ ಮಾಡ್ತೀನಿ, ನಿಮ್ಗೆ ಮಾದಪ್ಪ ಅಂತ ಡಾಕ್ಟರ್ ಬರ್ತಾರೆ, ಅವರು ಕಿಡ್ನಿ ಸ್ಪೆಷಲಿಸ್ಟ್ ಅವ್ರು ಬರ್ತಾರೆ, ಬಂದಾಗ ಅವ್ರಿಗೆ ತೋರಿಸಿ ಅಂದ್ಬಿಟ್ಟು ಹೇಳ್ಬಿಟ್ಟು ನಮ್ಗೆ ಅಡ್ವೈಸ್ ಬರ್ಕೊಟ್ಬಿಟ್ಟು ಹೋದ್ರು. ಆಯ್ತು ಅಂದ್ಬಿಟ್ಟು ಬಸಪ್ಪ ಆಸ್ಪತ್ರೆಗೆ ಹೋದ ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಮಾದಪ್ಪ ಅವ್ರನ್ನ ಭೇಟಿ ಮಾಡಿದ್ರು. ಅದು ನೋಡ್ಬಿಟ್ಟು ಕಲ್ಲಿರ್ಬೋದು ಅಂತ ಕಾಣ್ತೀವಿ, ನಿಮಗೆ ಸ್ಕ್ಯಾನಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಅಂದ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿದೆ. ಸ್ಕ್ಯಾನಿಂಗ್ ಮಾಡ್ತಾದ್ಮೇಲೆ ಕಲ್ಲಿದೆ ನಿಮಗೆ ಅಂತ ಗೊತ್ತಾಯ್ತು. ಡಾಕ್ಟ್ರಿಗೆ ಹೇಳ್ಬಿಟ್ಟು ಕಲ್ಲಿದೆ ನಿಮಗೆ ಅಂತ ಹೇಳಿದ್ರು. ಆಯ್ತು, ನೀವು ಅಡ್ಮಿಟ್ ಆಗ್ಬಿಡಿ ನೀವು ಅಂತ ಹೇಳಿದ್ರಪ್ಪ ಮಾದಪ್ಪ ಡಾಕ್ಟ್ರು. ಆಯ್ತು ಅಂದ್ಬಿಟ್ಟು ಬಸಪ್ಪ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ವು. ಆಮೇಲೆ ಸ್ಕ್ಯಾನಿಂಗ್ ಮಾಡಬೇಕು ಅಂದ್ಬಿಟ್ಟು ಹೇಳಿದ್ರು. ಕಲ್ಲು ಎಲ್ಲಿದೆ, ಎಷ್ಟು ದಪ್ಪ ಇದೆ, ಯಾವ ಸೈಜ್ ಇದೆ, ಯಾವ ಡೈರೆಕ್ಷನ್ ಇದೆ ನೋಡಬೇಕು, ಅದಕ್ಕೆ ಎಕ್ಸ್ರೇ ಮಾಡಬೇಕು ಅಂದ್ಬಿಟ್ಟು ಸ್ಪೆಷಲ್ ಎಕ್ಸ್ರೇ ಮಾಡ್ತಿದ್ದಕ್ಕೆ ಯಾರು ಎಕ್ಸ್ರೇ ಮಾಡ್ತಾರೆ. ನಿಮಗೆ ಒಂದು ಲಿಕ್ವಿಡನ್ನು ಬ್ಲಡ್ಗೆ ಇಂಜೆಕ್ಟ್ ಮಾಡಿಬಿಡ್ತಾರೆ. ಇಂಜೆಕ್ಟ್ ಮಾಡಿದಾಗ ಅದು ಕಿಡ್ನಿಲಿ ಹೋಗ್ಬಿಟ್ಟು ಅದು ಮಿನುಗುತ್ತೆ. ಅದು ನಿಮ್ಮ ಫುಲ್ಲು ಏನು ಇರೆಕ್ಟರ್ ಸಿಸ್ಟಮ್ ಇದೆ ಆ ಸಿಸ್ಟಮ್ ಪೂರ್ತಿ ನಿಮಗೆ ಕಾಣುತ್ತೆ ಎಕ್ಸ್ರೇ ಮಾಡಿದಾಗ. ಅವಾಗ ಕಲ್ಲು ಎಲ್ಲಿದೆ ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಸುಮಾರು ದುಡ್ಡು ಖರ್ಚಾಗತ್ತೆ. ಕಿಡ್ನಿಗೆ ಒಂದು 700 ರೂಪಾಯಿ ಆವಾಗ 1993ನೇ ಇಸ್ವಿಯಲ್ಲಿ ಒಂದು ಎಕ್ಸ್ರೇಗೆ 700 ರೂಪಾಯಿ ಆಗತ್ತೆ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳ್ಬಿಟ್ಟು ಎಕ್ಸ್ರೇಗೆ ಹೋದೆ. ಇಲ್ಲಿ ರಕ್ತನಾಳಕ್ಕೆ ಒಂದು ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿದಾಗ ಅದರಲ್ಲಿ 7 ನಿಮಿಷ ಆದಮೇಲೆ ಅದು ಫಿಲ್ಟರ್ ಹಾಕಿ ಕಿಡ್ನಿ ಹತ್ರ ಬರ್ತದೆ. ಒಂದು ಕಿಡ್ನಿ ಪಾರ್ಟ್ಸ್ ಫುಲ್ಲು ನಮಗೆ ಓಪನ್ ಆಗಿ ಕ್ಲಿಯರ್ ಆಗಿ ಕಾಣುತ್ತೆ ಎಕ್ಸ್ರೇ ಮಾಡಿದಾಗ. ಅದು ಆಯಿತು ಮಾಡಿ ಸರ್ ಮಾಡಿದ್ರು. ಇಂಜೆಕ್ಷನ್ ಕೊಟ್ಟರು. 7 ನಿಮಿಷ ಆದಮೇಲೆ ಸುಮಾರು ಒಂದು 7 ಥರ ಎಕ್ಸ್ರೇ ಮಾಡಿಬಿಟ್ಟು ಕೊಟ್ಟರು. ನನಗೆ ತಗೊಂಡು ಡಾಕ್ಟರ್ ತೋರಿಸಿದೆ. ಅದರಲ್ಲಿ ಫುಲ್ಲು ನಮ್ಮ ಏನಿದೆ ಆರ್ಗ್ಯಾನ್ಸು, ಯುರೇಟರ್ ಆರ್ಗ್ಯಾನ್ಸ್ ಏನಿದೆ, ಕಿಡ್ನಿ, ಯುರೇಟರು, ಬ್ಲಾಡರು ಎಲ್ಲ ಕೂಡ ಕ್ಲಿಯರ್ ಆಗಿ ಕಾಣುತ್ತೆ. ಆಮೇಲೆ ಕಲ್ಲು ಎಲ್ಲಿದೆ ಅಲ್ಲಿ ಆ ಭಾಗದಲ್ಲಿ ಅಲ್ಲಿ ಮಿನುಗು ಹೊತ್ತು ಕಾಣೋದಿಲ್ಲ. ಅದು ಅಲ್ಲಿ ಒಂದು ಗ್ಯಾಪ್ ಕಾಣ್ತಿತ್ತು. ಆಮೇಲೆ ಡಾಕ್ಟರ್ ತೋರಿಸ್ಲಾಗಿ ಹೊಡಿತಾರೆ. ಈ ಭಾಗದಲ್ಲಿ ನಿಮಗೆ ಮಧ್ಯದಲ್ಲಿ ಯುರೇಟರ್ ಮಧ್ಯದಲ್ಲಿ ಸ್ಟೋನ್ ಇದೆ. ಅದು ಸ್ಟೋನ್ ಇದೆ, ನಿಮಗೆ ಸ್ಟೋನ್ ಆಪರೇಷನ್ ಮಾಡಬೇಕಾಗಿರುತ್ತೆ. ಇನ್ನೊಂದು ಸರಿ ಡೀಟೇಲ್ ಆಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಅದು ಯಾವ ಪಾರ್ಟ್ಸ್ ಇದೆ ನೋಡ್ಕೋಬೇಕು ಅಂದ್ಬಿಟ್ಟು ಇನ್ನೊಂದು ಸರಿ ಡಾಕ್ಟ್ರೇ ಬಂದು ಕೂತ್ಕೊಂಡು ಸ್ಕ್ಯಾನಿಂಗ್ ಮಾಡಿದ್ರು. ಮಾಡಿದಾಗ ಯುರೇಟರ್ ಕಿಡ್ನಿ ಮತ್ತು ಕಿಡ್ನಿ ಮತ್ತು ಬ್ಲಾಡರ್ ಮಧ್ಯದಲ್ಲಿ ಇಲ್ಲಿ ಮಧ್ಯದಲ್ಲಿ ಯುರೇಟರ್ ಬರ್ತದೆ, ರಕ್ತ ಮೂತ್ರನಾಳ ಬರ್ತದೆ. ಮೂತ್ರನಾಳ ಮಧ್ಯದಲ್ಲಿ
ಒಂದು ಕಲ್ಲಿದೆ, ಅದು ಅಡ್ಡಡ್ಡ ನಿಂತ್ಕೊಬಿಟ್ಟಿದೆ. ಅಡ್ಡಡ್ಡ ನಿಂತ್ಕೊಬಿಟ್ಟಿದೆ ಇದು. ಅದನ್ನ ಕೆಳಗಡೆ ಬರೋಕ್ಕಾಗಲ್ಲ, ಅದು ಆಪರೇಷನ್ ಮಾಡಿ ತೆಗಿಬೇಕು ಅಂತ ಅವ್ರು ಸ್ಕ್ಯಾನಿಂಗ್ ಮಾಡೋರು ಹೇಳಿದ್ರು. ಅದೇ ಪ್ರಕಾರವಾಗಿ ಮಾದಪ್ಪ ಡಾಕ್ಟ್ರು ಆಪರೇಷನ್ ಮಾಡಿ ತೆಗಿಬೇಕು ಅಂತ ಹೇಳಿದ್ರು. ಸುಮಾರು ಖರ್ಚಾಗೈತೆ, ಸುಮಾರು ಒಂದು 10,000 ರೂಪಾಯಿ ಖರ್ಚಾಗೈತೆ ಅಂತ ಹೇಳಿದ್ರು. ಅವಾಗ 1993 ಆಯ್ತು ಸರ್ ಅಂದ್ಬಿಟ್ಟು ಅಡ್ಮಿಟ್ ಆದೆ. ಒಂದಿನ ಆಪರೇಷನ್ ಮಾಡಿಬಿಟ್ಟು ಸುಮಾರು ಕಲ್ಲಿತ್ತು ಎಲ್ಲ ತೆಗೆದು ಇದು ಯೂರಿಟರ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಆಮೇಲೆ ನಮಗೆ ಕಿಡ್ನಿ ಸ್ಟೋನ್ ಏನು ಪ್ರಾಬ್ಲಮ್ ಇರಲಿಲ್ಲ, ನೋವು ಏನೂ ಇರಲಿಲ್ಲ. ಅದಾಗಿ ಸ್ವಲ್ಪ ಜೊತೆಗೆ ಎಡಭಾಗದಲ್ಲಿ ಪೇಯ್ನ್ ಬರುತ್ತೆ ಆಗುತ್ತೆ ನನಗೆ. ಇದೇನಪ್ಪ ಎಡಭಾಗದಲ್ಲಿ ಪೇಯ್ನ್ ಶುರು ಆಯ್ತಲ್ಲ ಅಂದ್ಬಿಟ್ಟು ಅಲ್ಲೂ ಸ್ಕ್ಯಾನಿಂಗ್ ಮಾಡಿ ತೋರ್ತಿ, ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡಿದೆ, ಅಲ್ಲೂ ಕೂಡ ಕಲ್ಲಿದೆ ಅಂತ ಗೊತ್ತಾಯ್ತು. ಏನು ಮಾಡೋದಪ್ಪ, ಒಂದೇ ಸಲ ಆಪರೇಷನ್ ಮಾಡ್ಕೊಂಡಾಗಿದೆ, ಇನ್ನೂ 1 ವರ್ಷ ಕೂಡ ಆಗಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ. ಇದೇ ರೀತಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಈ ಥರ ಕಿಡ್ನಿ ಸ್ಟೋನ್ ಕಿಡ್ನಿ ಒಳಗಡೆ ಇಲ್ಲ, ಯೂರಿಟರ್ ಇರತಕ್ಕಂಥ ಕಲ್ಲನ್ನ ಕರ್ಸಕ್ಕೆ ಏನು ವಿಧಾನ ಆಗ್ಬಿಟ್ಟು ವಿಚಾರ ಮಾಡಿದಾಗ ಅಲ್ಲಿ ಅವರು ಬಾಳೆ ದಿಂಡನ್ನ ಬೇಯಿಸ್ಬಿಟ್ಟು ರಸ ಕುಡಿಬೇಕು ಅಂತ ಅಲ್ಲಿ ಬಂದಿತ್ತು. ಸ್ವಲ್ಪ ದಿವಸ ಬಾಳೆಹಣ್ಣು ದಿಂಡು ತಂದ್ಬಿಟ್ಟು ಅದನ್ನ ಕಟ್ ಮಾಡಿ ಬೇಯಿಸ್ಬಿಟ್ಟು ಅದಕ್ಕೆ ಕಾಯಿ ಎಲ್ಲ ಹಾಕ್ಬಿಟ್ಟು ಎಮ್ಮೆಂಗಸು ಕೊಡ್ತಾ ಇದ್ರು. ಅದು ತುಂಬಾ ಉಷ್ಣ ಆಗ್ಬಿಡ್ತಾ ಇತ್ತು. ಕುಡಿದಾಗ ನಮಗೆ 1 ವಾರ ಕಂಟಿನ್ಯೂ ಕುಡ್ಬಿಟ್ರೆ ನಮಗೆ ಎಮೋಷನ್ ಎಲ್ಲ ಬಂದಾಗ್ಬಿಡ್ತಾ ಇತ್ತು. ಮತ್ತೆ ಸಿಕ್ಕಾಬಿಟ್ಟೆ ಜ್ವರ ಬರೋ ಥರ ಆಗ್ಬಿಡ್ತಾ ಇತ್ತು ಆ ಹೀಟ್ಗೆ. ಏನು ಮಾಡ್ದಪ್ಪ ಅಂದ್ಬಿಟ್ಟು ನಮ್ಮ ಫ್ರೆಂಡು ಒಬ್ರು ಇದ್ರು, ಆಯುರ್ವೇದಿಕ್ ಡಾಕ್ಟರ್ ಇದ್ರು, ಗಂಗಾಧರ್ ಅಂತ ಇಬ್ರು. ಅವರು ನೆಲ್ತಮ್ಮ ಶಾಪಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವ್ರಿಗೆ ಸಹ ಒಂದು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡಿದ್ರು. ಅವ್ರಿಗೆ ಯಾರೋ ಹೇಳಿದ್ರು ಅಂತಿದ್ರ, ಕಿಡ್ನಿ ಸ್ಟೋನ್ ಇದ್ರೆ ಆಯುರ್ವೇದಿಕಲ್ಲಿ ಮಾತ್ರೆ ಇದೆ, ಅದನ್ನ ತಗೊಂಡ್ರೆ ಕಿಡ್ನಿ ಸ್ಟೋನ್ ಕಮ್ಮಿ ಆಗುತ್ತೆ ಅಂತ ಹೇಳಿದಂತೆ. ಅವರು ಬುಕ್ಕಲ್ಲಿ ನೋಟ್ ಮಾಡ್ಕೊಂಡಿದ್ರು, ನನಗೆ ಹೇಳಿದ್ರು. ಅದೇನಪ್ಪ ಅದು ಮಾತ್ರೆ ಅಂದರೆ ಕ್ಯಾಲ್ಕ್ರೋಸಿನ್, CALCUROCIN, ಕ್ಯಾಲ್ಕ್ರೋಸಿನ್ ಅಂತ ಒಂದು ಪತ್ರಿನ ಅಂತ, PATHARIN, ಪತ್ರಿನ ಅಂತ 2 ಮಾತ್ರೆಗಳು ಆಯುರ್ವೇದಿಕ್ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಅದನ್ನು ತಗೊಂಡ್ಬಂದು ಕ್ಯಾಲ್ಕ್ರೋಸಿನ್ ಡೈಲಿ 1 ಮಾತ್ರೆ, ಬೆಳಿಗ್ಗೆ 1 ಮಾತ್ರೆ, ರಾತ್ರಿ 1 ಮಾತ್ರೆ ಕ್ಯಾಪ್ಸೂಲ್ಸ್. ಅದು ಈ ಪತ್ರಿ ಅದು ಅದೊಂದು ಮಾತ್ರೆ, ಕಪ್ಪು ಬಣ್ಣದ ಮಾತ್ರೆ ಅದು ಬೆಳಿಗ್ಗೆ 2, ಮಧ್ಯಾಹ್ನ 2, ರಾತ್ರಿ 2. ನಾನು ಸುಮಾರು 3 ತಿಂಗಳು ತಗೊಂಡೆ. ತಗೊಂಡ್ಮೇಲೆ ಸ್ವಲ್ಪ ಪೇನ್ ಗೇನ್ ಎಲ್ಲ ಕಮ್ಮಿ ಆಯ್ತು. ಅಲ್ಲಿ ಏನು ಸ್ಟೋನ್ ಇರ್ತಲ್ಲ ಮತ್ತೆ ಕೆರೆದಂಗೆ ಆಗ್ತಾ ಇರೋದು, ಅದು ಕಳ್ಳರನ್ನ ಕರಗುತ್ತಾ ಇರೋದು ಗೊತ್ತಾಗ್ತಾ ಇತ್ತು ನಮಗೆ. ಆಮೇಲೆ ತೋರಿಸ್ತೆ, ಮತ್ತೊಂದ್ಸರಿ ಸ್ಕ್ಯಾನಿಂಗ್ ಮಾಡಿದೆ, ಸ್ವಲ್ಪ ಕಲ್ಲು ಸಣ್ಣ ಹಂಗೆ ಇದೆ ಅಂತ ಹೇಳಿದ್ರು. ಆಮೇಲೆ ಮಾತ್ರೆನ ತಗೊಂಡು, ಆಯುರ್ವೇದಿಕ್ ಮಾತ್ರೆನ ತಗೊಂಡು ಮೈಸೂರಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಹೋದೆ. ಅಲ್ಲಿ ಹೇಳಿದೆ, ಹೋಮಿಯೋಪತಿ ಡಿಪಾರ್ಟ್ಮೆಂಟ್ಗೆ ಹೋದೆ. ಅಲ್ಲಿ ಪರಿಚಯದವ್ರು ಸರಸ್ವತಿ ಅಂತ ಒಬ್ರು ಇದ್ರು, ಆ ಬೆಂಗಳೂರಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದ್ರು, ಪರಿಚಯ ಇತ್ತು. ಅವ್ರಿಗೆ ಹೇಳಿದೆ, ಈ ಥರ ಕಿಡ್ನಿದು ಕ್ಯೂರೇಟರ್ ಕ್ಯಾಲ್ಕುಲಸ್ ಆಗ್ಬಿಟ್ಟಿದ್ರೆ ಮೇಡಮ್ ಏನು ಮಾಡ್ತದೆ, ಈ ಥರ ಕಿಡ್ನಿಲಿ ಕಲ್ಲಿದ್ರೆ ಹೋಗುತ್ತೆ ನಮ್ಮ ಹೋಮಿಯೋಪತಿಲಿ ಅಂದ್ಬಿಟ್ಟು ಅವರು ಟ್ರಯಲ್ ಶುರು ಮಾಡಿದ್ರು, ಮಾತ್ರೆ ಕೊಡೋದಕ್ಕೆ ಶುರು ಮಾಡಿದ್ರು. ಅದೊಂದು ಬಿಳಿದೊಂದು ಪೆಪ್ಪರ್ಮೆಂಟ್ ತಯಾರಿರುತ್ತೆ, ಚಿಕ್ಕದಾಗಿ ಪೆಪ್ಪರ್ಮೆಂಟ್ ತಯಾರಿರುತ್ತೆ, ಅದಕ್ಕೆ ಏನೋ ಹುಚ್ಚಿ ಹಾಕ್ಬಿಟ್ಟು ಕೊಡೋರು. ಅದು ನಾನು ತಗೋತಾ ಇದ್ದೆ. ಡೈಲಿ ಬೆಳಿಗ್ಗೆ 2 ಮಾತ್ರೆ, ಮಧ್ಯಾಹ್ನ 2 ಮಾತ್ರೆ, ರಾತ್ರಿ 2 ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರು. ಒಂದು ವಾರ ತಗೊಂಡಿದ್ದೆ ಅಷ್ಟೇ. ವಾರ ತಗೊಂಡಿದ್ದ ಆಮೇಲೆ ನಮಗೆ ಮೂತ್ರದಲ್ಲೇನೆ ಒಂದು ಸಣ್ಣದೊಂದು ಕಲ್ಲು ಹೊಟ್ಟೋಗ್ಬಿಡ್ತು. ಅಲ್ಲಿಗೆ ನಮಗೆ ಫುಲ್ ಕಲ್ಲೆಲ್ಲ ಫುಲ್ ಕ್ಲಿಯರ್ ಆಯಿತು. ಆರೋಗ್ಯ ಒಂಥರ ಅದೇ, ಪೇನ್ಗಿನ್ ಏನು ಇರಲಿಲ್ಲ ನನಗೆ. ಏನು ಗೊತ್ತಾಯ್ತಪ್ಪ ಅಂತಂದ್ರೆ, ಈ ಕಿಡ್ನಿ ಸ್ಟೋನ್ಗೆ ಆಪರೇಷನ್ ಒಂದೇ ಅಲ್ಲ, ಬೇರೆ ಬೇರೆ ವಿಧಾನಗಳಿದೆ. ಅಂದ್ರೆ ಮುಂಚಿತವಾಗಿ ಕಲ್ಲಿದೆ ಅಂತ ನಾವು ತಿಳ್ಕೋಬೇಕು. ಅದು ತುಂಬಾ ದಪ್ಪ ಆಗ್ಬಿಟ್ಟು ವೆರೈಟಿ ತುಂಬಾ ತುಂಬ್ಕೊಂಡ್ಬಿಟ್ಟಿದ್ರೆ ಅದನ್ನ ಬಹಳ ಕಷ್ಟ, ಅದು ಪರಿಹಾರ ಮಾಡೋದು ಬಹಳ ಕಷ್ಟ. ಏನು 1 ಕಲ್ಲು 2 ಕಲ್ಲಿದ್ರೆ, ಬಿಲ್ಡಿಂಗ್ ಅಲ್ಲಿ ಚಿಕ್ಕ ಸ್ಮಾಲ್ ಕಲ್ಲಿದ್ರೆ ಬಿಗಿನಿಂಗ್ ಅಲ್ಲಿ ಅದನ್ನ ಹೋಗಲಾಡ್ಬೋದು ಅಂತ ಗೊತ್ತಾಯ್ತು. ಮೊದಲು ಹಿಂದಿನ ಪದ್ಧತಿ ಇದ್ರೆ ಬಾಳೆ ದಿಂಡು ತಗೋಬೇಕು, ಅದನ್ನ ಕಟ್ ಮಾಡ್ಬಿಟ್ಟು ಬೇಯಿಸ್ಬಿಟ್ಟು ಅದನ್ನ ಬಾಳೆ ದಿಂಡು ಒಳಗಡೆ ತಿರಳಿರ್ತದೆ, ಆ ಸಿಪ್ಪೆ ಎಲ್ಲ ತೆಗ್ಬಿಟ್ಟು ಒಳಗಡೆ ತಿರಳಿರ್ತದೆ, ಅದನ್ನ ಚಿಕ್ಕ ಕಟ್ ಮಾಡಿ ನೀರಲ್ಲಿ ಚೆನ್ನಾಗಿ ಬೇಯಿಸಿ ಅದಕ್ಕೆ ಒಗ್ಗರಣೆಲ್ಲ ಹಾಕಿ ಕಾಯಲ್ಲಿ ಹಾಕಿ ಅಗದು ತಿನ್ಬೇಕು. ಅದೊಂದು ವಿಧಾನ ಇದೆ. ಅದನ್ನು ಮಿಕ್ಸಿ ಮಾಡ್ಬಿಟ್ಟು ರಸವನ್ನ ಹಿಂಡಿ ರಸವನ್ನು ಕುಡಿಯೋದು, 2 ಕೂಡ ಉಷ್ಣನೇ. ಬಾಯಲ್ಲಿ ಅಗದ್ರೆ ಅದು
ತುಂಬಾ ಉಷ್ಣ ಆಗ್ಬಿಟ್ಟು ನಾಲಿಗೆ ಎಲ್ಲ ಉಣ್ಣಾಗ್ಬಿಡುತ್ತೆ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಅದು ನಾನೇನ್ ಮಾಡ್ತಾ ಇದ್ದೆ, ಮಿಕ್ಸಿ ಮಾಡ್ಬಿಟ್ಟು ಅದರ ರಸವನ್ನು ಹಿಂಡಿ ಬಟ್ಟೆಯಲ್ಲಿ ಸೋಸ್ಬಿಟ್ಟು ಬಸವನ್ನ ಹಿಂಡಿ ಕುಡಿತಾ ಇದ್ದೆ. ಎರಡು ಕೂಡ ಉಷ್ಣನೇ. ಅದು ಬಾಳೆ ದಿಂಡಿನ ರಸ ಏನಾದ್ರು ತುಂಬಾ ಉಷ್ಣನೇ. ಅದು ಹೇಳಿದ್ರೆ ನಮ್ಗೆ ಮೋಷನ್ ಬಂದಾಗ್ಬಿಡುತ್ತೆ, ಜ್ವರ ಬಂದಂಗೆ ಆಗ್ಬಿಡುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದ್ರ ಬದಲು ಆಯುರ್ವೇದಿಕ್ ಪತಾರಿನ ಮತ್ತು ಕ್ಯಾಲ್ಕ್ಯುರೋಸಿನ್ ಮಾತ್ರ ತಗೊಂಡ್ರೆ ಖಂಡಿತ ಗುಣವಾಗುತ್ತೆ. ಯಾರ್ಯಾರಿಗೆ ಎಡಗೆ ಪಕ್ಕದಲ್ಲಿ ಕಿಡ್ನಿ ಕಡೆ ಇಲ್ಲಿ ಪೈನ್ ಬಂದಾಗ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿ ನೋಡ್ಸಿ ಕಲ್ಲಿದೆ ಅಂತ ಹೇಳಿದ್ರೆ ಈ ಪತಾರಿನ ಮತ್ತು ಕ್ಯಾಲ್ಕ್ಯುರೋಸಿನ್ PATHARINA ಪತಾರಿನ, ಇನ್ನೊಂದು ಕ್ಯಾಲ್ಕ್ಯುರೋಸಿನ್ CALCUROSIN ಕ್ಯಾಲ್ಕ್ಯುರೋಸಿನ್ ಅಂತ ಆಯುರ್ವೇದ ಆಸ್ಪತ್ರೆ ಸಿಗುತ್ತೆ. ಈ ಕ್ಯಾಲ್ಕ್ಯುರೋಸಿನ್ ಒಂದು ಮಾತ್ರೆಗೆ 5 ರೂಪಾಯಿ ಆಗಿತ್ತು ಅವಾಗ 1993. ಈಗ ಎಷ್ಟೋ ಗೊತ್ತಿಲ್ಲ. ಪತಾರಿನ ಅದು ಒಂದು ಬಾಟಲ್ ಬರ್ತದೆ, 50 ಮಾತ್ರದ ಬಾಟಲ್ ಬರ್ತದೆ, ಪ್ಲಾಸ್ಟಿಕ್ ಬಾಟಲ್ ಬರ್ತದೆ. ಅದು ಸುಮಾರು 100 ರೂಪಾಯಿ 120 ರೂಪಾಯಿ ಆಗುತ್ತೆ. 50 ಮಾತ್ರೆ ಇರ್ತದೆ. ಅದು ಡೈಲಿ ಪತಾರಿನ ಡೈಲಿ ಬೆಳಿಗ್ಗೆ 2, ಮಧ್ಯಾಹ್ನ 2, ರಾತ್ರಿ 2. ಆಮೇಲೆ ಕ್ಯಾಲ್ಕ್ಯುಲೇಷನ್ ಬೆಳಿಗ್ಗೆ 1, ರಾತ್ರಿ 1 ಮಾತ್ರೆ ತಿನ್ಬಿಟ್ಟು ಚೆನ್ನಾಗಿ ನೀರು ಕುಡಿಬೇಕು. ಒಂದೊಂದು 2 ಲೀಟರ್ ನೀರು ಒಂದೊಂದು ಟೈಮ್ಗೆ ಮಡ್ಕೊಂಡು ಕುಡಿತಾ, ಎನಿ ಟೈಮ್ ಒಂದು ಅರ್ಧ ಗಂಟೆಗೆ ನೀರು ಕುಡಿತಾ ಇರ್ಬೇಕು. ಕುಡಿದೇ ಅದು ಮಾತ್ರೆಗಳ ಸಹಾಯದಿಂದ ಆ ಕಲ್ಲು ಬೇಗ ಕರ್ಗಕ್ಕೆ ಶುರು ಆಗುತ್ತೆ. ಸ್ವಲ್ಪ ಕಲ್ಲು ಹಂಗೆ ಉಳ್ಕೊಂಡಿದ್ರೆ ಹೋಮಿಯೋಪತಿ ಇದು ಹೋಗ್ತಾರೆ. ಅಂದ್ರೆ ಎಲ್ಲಿ ಬೇರೆ ಕಡೆಯಲ್ಲಿ ಹೋಗ್ಬೇಡಿ, ಬೇರೆ ಕಡೆ ಪ್ರೈವೇಟ್ ಅವ್ರ ಕಡೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡ್ತಾರೆ. ಕಾಸ್ಟ್ಲಿ ಮಾಡಿ ಅವ್ರ ಬಾಯಿ ಬಂದ ಕೆಲ ವಸ್ತು ಕೊಡ್ತಾರೆ, ಅದಕ್ಕೆ ಸಮಸ್ಯೆ ಪರಿಹಾರ ಆಗಿಲ್ಲ. ಇದು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಇದೆ ಇರ್ವಿನ್ ರೋಡಲ್ಲಿ, ಅಲ್ಲಿ ಹೋಗ್ರೆ ಹೋಮಿಯೋಪತಿ ಡಿಪಾರ್ಟ್ಮೆಂಟ್ ಇದೆ. ಕಲ್ಲಿದೆ ಅಂತ ಹೇಳಿದ್ರೆ ಅವರು ಹೋಮಿಯೋಪತಿ ಮಾತ್ರೆ ಕೊಡ್ತಾರೆ. ಅಲ್ಲಿ ತಗೊಂಡ್ರೆ ನಿಮಗೆ ಒಂದು ವಾರ 15 ದಿವಸ 1 ತಿಂಗಳು ತಗೊಂಡ್ರೆ ಇರೋ ಕಲ್ಲು ಕೂಡ ಕಂಪ್ಲೀಟ್ ಆಗಿ ಯೂರಿನ್ ನಲ್ಲಿ ಪಾಸ್ ಆಗಿಬಿಡುತ್ತೆ. ಈ ಕಿಡ್ನಿ ಸ್ಟೋನ್ ಇರೋರು ಜಾಸ್ತಿ ನೀರು ಕುಡಿಬೇಕು, ಅದೊಂದು. ಆಮೇಲೆ ನಿಂಬೆಹಣ್ಣಿನ ರಸ, ನಿಂಬೆಹಣ್ಣಿನ ಜ್ಯೂಸ್ ಅನ್ನು ಜಾಸ್ತಿ ಕುಡಿಬೇಕು. ನಿಂಬೆಹಣ್ಣು ಜ್ಯೂಸ್ ಮಾಡಿ ಸ್ವಲ್ಪ ಅದಕ್ಕೆ ಸಕ್ಕರೆ ಹಾಕೊಂಡು ಅಥವಾ ಉಪ್ಪು ಹಾಕೊಂಡು ಕುಡಿಬೇಕು. BP ಇರೋರು ಸ್ವಲ್ಪ ಕಮ್ಮಿ ಕುಡಿಬೇಕು ಅಥವಾ ಡೈಲ್ಯೂಟ್ ಮಾಡ್ಕೊಂಡು ಕುಡಿಬೇಕು. ಇದಾದ್ಮೇಲೆ ಎಳನೀರು ಕುಡಿಬೇಕು. ಎಳನೀರು ಕೂಡ ಕಿಡ್ನಿ ಸ್ಟೋನ್ ಪರಿಹಾರ ಮಾಡಿಕೊಡ್ತದೆ. ಇದೊಂದೇನು ಬೇರೆ ಒಂದು ವಿಧಾನ, ಆಸ್ಪತ್ರೆಯಲ್ಲಿ ಬೇರೆ ವಿಧಾನ ಇದೆ. ಇವಾಗ ಗ್ಲೂಕೋಸ್ ಇದೆಲ್ಲ, ಗ್ಲೂಕೋಸನ್ನ ನಮ್ಮ 6 ಬಾಟ್ಲು ಬೇನಿಗೆ ವೈನ್ ಹಾಕ್ಬಿಟ್ಟಿದ್ರೆ ಕಂಟಿನ್ಯೂಸ್ ಆಗಿ 6 ಬಾಟ್ಲು ಕಂಟಿನ್ಯೂಸ್ ಡಿಸ್ಟ್ರಿಕ್ಟ್ ಮುಖಾಂತರವಾಗಿ ನಿಮ್ಗೆ ಕೊಡ್ತಾರೆ. 6 ರಕ್ತ ಮುಖಾಂತರ ಕೊಡ್ತಾರೆ. ಅರ್ಧ ಗಂಟೆ ಒಳಗಡೆ ನಿಮ್ಗೆ 6 ಬಾಟು ಗ್ಲೂಕೋಸು ಕಮ್ಮಿ ಆಗ್ಬಿಡುತ್ತೆ, ಖಾಲಿ ಆಗ್ಬಿಡುತ್ತೆ. ಅವಾಗ ಕಿಡ್ನಿ ಸ್ಟೋನ್ ತುಂಬಾ ಕಮ್ಮಿ ಇದ್ರೆ, ಬರುವಂಥದ್ದಿದ್ರೆ ಅದು ಮೂತ್ರದಲ್ಲಿ ಬಂದ್ಬಿಡುತ್ತೆ. ಬರ್ದೇ ಇದ್ರೆ ಯಥಾ ಪ್ರಕಾರ ನಿಮ್ಗೆ ಹೋಮಿಯೋಪತಿ ಮಾಡ್ಕೋಬೇಕು ಟ್ರೀಟ್ಮೆಂಟ್ ಮತ್ತು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಕಮ್ಮಿ ಆಗುತ್ತೆ. ಅದಕ್ಕೂ ಆಗಿಲ್ಲ ಅಂದ್ರೆ ಕಡೆಗೆ ಇದೆಯಲ್ಲ ಶಸ್ತ್ರಚಿಕಿತ್ಸೆ ಇದೆಲ್ಲ, ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕು. ಅದು ಒಳ್ಳೇದಾಗುತ್ತೆ, ಕಡೆಗೆ ಒಳ್ಳೇದಾಗುತ್ತೆ. ಅದು ಇಷ್ಟು ಥರ ವಿಧಾನಗಳಿದೆ. ನಾನು ಯೂರಿಟರ್ ಕ್ಯಾಲ್ಕುಲಸ್ ಆಗಿರೋದ್ರಿಂದ ಈ ಥರ ಚಿಕಿತ್ಸೆಗಳನ್ನು ಮಾಡ್ಕೊಂಡಿದ್ದೆ. 2ನೇ ಸರಿ ಲೆಫ್ಟ್ ಸೈಡಲ್ಲಿ ಕಿಡ್ನಿ ಸ್ಟೋನ್ ಬಂದಾಗ, ಕಿಡ್ನಿ ಅಂದರೆ ಯೂರಿಟರ್ ಕ್ಯಾಲ್ಕುಲಸ್ ಆಗಿದಾಗ ಭಾಳ ಸಫರ್ ಮಾಡಿದೆ ನಾನು. ಅವಾಗ ತುಂಬ ಪ್ರಯತ್ನ ಪಟ್ಟೆ. ಬೇರೆ ಬೇರೆ ಇದು ಇಂಥದ್ದು ಬಾಳೆ ಎಣ್ಣೆ ತಗೊಳ್ಳೋವಂಥದ್ದು, ಎಣ್ಣೆ ಕುಡಿಯೋಂಥದ್ದು, ನಿಂಬೆ ಜ್ಯೂಸ್ ಕುಡಿಯೋಂಥದ್ದು ಮಾಡಿದೆ, ಕಮ್ಮಿನೇ ಆಗಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಹೇಳಿದ ಪ್ರಕಾರ ಕ್ಯಾಲ್ಕ್ಯುಲೇಷನ್ನ ಪತಾರದ ಮಾತ್ರೆ ತಗೊಂಡು ವಾಸಿ ಮಾಡ್ಕೊಂಡು, ಆಮೇಲೆ ಹೋಮಿಯೋಪತಿ ಮಾತ್ರೆ ತಗೊಂಡು ಕಂಪ್ಲೀಟ್ ಆಗಿ ವಾಸಿ ಆಯಿತು. ಈಗ ನನಗೆ 2 ಕಡೆ ಕಿಡ್ನಿಲಿ ಏನು ಸ್ಟೋನ್ ಇಲ್ಲ, ಯೂರಿಟರ್ ಸ್ಟೋನ್ ಇಲ್ಲ. ಈಗಲೂ ಕೂಡ ಡೈಲಿ ಎದ್ದು ತಗೊಂಡು ಮಕ್ಕಳು ತೊಡೆದ್ಮೇಲೆ 1 ಲೀಟ್ರ್ ಚೆನ್ನಾಗಿ ನೀರು ಕುಡಿತೀನಿ. ಊಟ ಆದ್ಮೇಲೆ ಚೆನ್ನಾಗಿ ನೀರು ಕುಡಿತೀನಿ. ಮುಂಜ ಒಂದು ಅರ್ಧ ಗಂಟೆಗೆ ಚೆನ್ನಾಗಿ ನೀರು ಕುಡಿತೀನಿ. ಚೆನ್ನಾಗಿ ಯೂರಿನ್ ಪಾಸ್ ಮಾಡಿದೆ, ಆರೋಗ್ಯ ಕೂಡ ಒಳ್ಳೇದು. ಯೂರಿನ್ ಮಾಡ್ತೀವಿ, ಯೂರಿನ್ ಇನ್ಫೆಕ್ಷನ್ ಆಗೋದಿಲ್ಲ ಮತ್ತು ಕಿಡ್ನಿಲಿ ಸ್ಟೋನ್ ಆಗೋದಿಲ್ಲ ಮತ್ತು ರಕ್ತಕ್ಕೆ ತುಂಬ ಒಳ್ಳೇದು. ರಕ್ತದ ತುಂಬ ಗಟ್ಟಿ ಇದ್ದಾಗ ನೀರು ಕುಡಿದಾಗ ರಕ್ತ ಕೂಡ ತುಂಬ ಡೈಲ್ಯೂಟ್ ಆಗುತ್ತೆ. ಎಲ್ಲ ರೀತಿಯಿಂದ ಒಳ್ಳೇದು. ಮತ್ತು ಮುಖ ಚರ್ಮ ತುಂಬ ಕಾಂತಿಯುಕ್ತವಾಗುತ್ತೆ ನೀರು ಕುಡಿಯೋದ್ರಿಂದ. ದೇಹದಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳೆಲ್ಲ, ಕೆಟ್ಟ ಖನಿಜಗಳೆಲ್ಲ ಕರಗಿ ರಕ್ತ ಇದು ಯೂರಿನ್ ಮುಖಾಂತರ ಹೋಗುತ್ತೆ, ಬಹಳ ಒಳ್ಳೆಯದು. ಆದ ಕಾರಣದಿಂದ ನಾನು ನಿಮಗೆ ಈ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನಿಮಗೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಅದು ಯಾವ ರೀತಿ ಬರುತ್ತೆ, ಏನೇನು ಪೇನ್ ಬರ್ತದೆ, ಅದನ್ನ ಯಾವ ರೀತಿ ಹೋಗಲಾಡಿಸ್ಕೋಬಹುದು, ಮನೆಯಲ್ಲಿ ಔಷಧಿಗಳು ತೆಗೆದುಕೊಂಡು ಅಂತ ತಮ್ಗೆಲ್ಲ ಹೇಳಿದೆ. ಈಗ ಮೊದಲು ನನಗೆ 1993ರಲ್ಲಿ ಯೂರಿಟರ್ ಕ್ಯಾಲ್ಕುಲಸ್ ಅಂದ ಅದ್ರ ಬಗ್ಗೆ ಒಂದು ಗಾದೆ ಇದೆ, ಹೊಸ ಡಾಕ್ಟ್ರಿಗಿಂತ ಹಳೆ ರೋಗಿ ಮೇಲು ಅಂತ ಗಾದೆ ಇದೆ.
ಹಳೆ ರೋಗಿ ಅವನು ಸುಮಾರು ಟ್ರಯಲ್ಗಳನ್ನ ಮಾಡಿ ಅನುಭವ ಪಡ್ಕೊಂಡಿರ್ತಾನೆ. ಅವನಿಗೆ ಕಾಯಿಲೆ ಪರಿಹಾರ ಆಗಕ್ಕೆ ಏನೇನು ಅನುಭವ ಪಡಿಬೇಕು ಅಂತ ಅವನಿಗೆ ಅನುಭವ ಇರ್ತದೆ. ಅದ್ ಮುಖಾಂತರ ಹೇಳ್ತಾನೆ. ಹೊಸ ಡಾಕ್ಟ್ರಿಗೆ ಏನು ಗೊತ್ತಿರೋದಿಲ್ಲ, ಅವ್ರಿಗೆ ಟ್ರೈನ್ ಆಗಿ ಬಂದಿರ್ತಾರೆ, ಅವ್ರಿಗೆ ಇನ್ನೂ ಅನುಭವ ಇರೋದಿಲ್ಲ. ಅವರು ಸೀನಿಯರ್ ಡಾಕ್ಟರ್ ಹೇಳಿದಂಗೆ ಅವ್ರು ಕೇಳ್ಬೇಕಾಗತ್ತೆ. ಆದ ಕಾರಣ ನಾನು ಅನುಭವ ಪಡೆದಿರೋದ್ರಿಂದ ವಿಚಾರ ಹೇಳ್ತಿದ್ದೀನಿ. ಯಾರೋ ನನ್ನ ಮಾತು ಸತ್ಯ ಇದೆ ಅಂತ ಹೇಳಿದ್ರೆ ಅವ್ರು ಬೇಕಾದ್ರೂ ಟ್ರೈ ಮಾಡ್ಬೋದು. ಇದರಲ್ಲಿ ಏನಿಲ್ಲ. ಕೇರಳ ಇದು ನಮ್ಮ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಸ್ಟೋರ್ ಅಲ್ಲಿ ಕ್ಯಾಲ್ಸಿರೋಸಿನ್ ಮತ್ತು ಪತಾರ ಸಿಗುತ್ತೆ. ಇದು ಯಾರು ಬೇಕಾದ್ರೂ ತಗೋಬಹುದು. ಪಥ್ಯ ಗಿಚ್ಚೆ ಏನೂ ಇಲ್ಲ. ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಯಾರಿಗೆ ಸೈಡ್ ಪಕ್ಕೆ ನೋವು ಬರ್ತಾ ಇರೋದು, ಹೊಟ್ಟೆ ನೋವು ಬರ್ತಾ ಇರ್ತಕ್ಕಂಥ ಅವರು ಸ್ಕ್ಯಾನಿಂಗ್ ಮಾಡಿಸ್ಬೇಕು. KEB ಇಂದ ಕಿಡ್ನಿ, ಯುರೇಟರ್ ಮತ್ತು ಬ್ಲಾಡರ್ ಅಂತ ಹೇಳಿದ್ರೆ ಮಾಡ್ಕೊಡ್ತಾರೆ, ಸ್ಕ್ಯಾನಿಂಗ್ ಮಾಡ್ಕೊಡ್ತಾರೆ. ಸ್ಕ್ಯಾನಿಂಗ್ ಮಾಡಿ ಅವರು ಎಲ್ಲಿ ಕಲ್ಲಿದೆ ಅಂತ ಹೇಳ್ತಾರೆ. ಆಗ ನೀವು ಯಾವ ಎಷ್ಟು ದಪ್ಪ ಇದೆ ಕಲ್ಲು ಅಂತ ಹೇಳ್ತಾರೆ. ನೀವು ಮನೆಯಲ್ಲಿ ಬೇಕಾದ್ರೆ ಟ್ರೀಟ್ಮೆಂಟ್ ಬೇಕಾದ್ರೆ ತಗೋಬಹುದು. ಇದರಿಂದ ತುಂಬಾ ಸೀರಿಯಸ್ ಆಗಿ ತೊಳ್ಕೊಂಡು ತಾವು ಒಂದು ಟ್ರೀಟ್ಮೆಂಟ್ ಅನ್ನು ಮಾಡಿದ್ರೆ ಮನೇಲೆ ನೀವು ಯಾವುದೇ ರೀತಿಯ ಡಾಕ್ಟರ್ ಸಲಹೆ ಹೇಳ್ತೇನೆ. ಕಿಡ್ನಿ ಸ್ಟೋನು, ಯುರೇಟರ್ ಸ್ಟೋನು, ಕಿಡ್ನಿ ಸ್ಟೋನು ಕೂಡ ಕಮ್ಮಿ ಆಗುತ್ತೆ. ಯುರೇಟರ್ ಕ್ಯಾಲ್ಕುಲಸ್ ಕೂಡ ಕಮ್ಮಿ ಆಗುತ್ತೆ. ಒಂದು ಒಳ್ಳೆಯ ವಿಧಾನ ಇದು. ಡಾಕ್ಟರ್ ಹೋಗ್ದೇನೆ ಒಂದು ವಿಶೇಷವಾಗಿ ಮನೆಯಲ್ಲಿ ಮಾಡತಕ್ಕಂಥ ಒಂದು ಚಿಕಿತ್ಸಾ ವಿಧಾನ ಇದಾಗಿದೆ. ವೀಕ್ಷಕರೇ, ಬಹಳ ಮುಖ್ಯವಾಗಿ ಈ ಕಿಡ್ನಿ ಸ್ಟೋನ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅನ್ನೋ ಬಗ್ಗೆ ತಮಗೆ ಮುಖ್ಯವಾಗಿ ಅರಿವಿರಬೇಕು. ಈ ಕಿಡ್ನಿ ಸ್ಟೋನ್ ಬರೋದೇನಪ್ಪ ಅಂದ್ರೆ ಆಹಾರ ಕ್ರಮದಿಂದ. ನಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಯುಕ್ತ ಆಹಾರಗಳನ್ನ ಸೇವನೆ ಮಾಡಿದಾಗ ಯೂರಿನ್ನಲ್ಲಿ ಪಾಸಾಗಿ ಹೊರಟೋಗ್ಬೇಕು. ಆದರೆ ಅದು ಪಾಸಾಗದೆ ಹೋದ್ರೆ ಇದ್ರೆ ಅದು ಯೂರಿನ್ ಕಂಟೆಂಟ್ ಜಾಸ್ತಿ ಆಗಿ, ಯೂರಿನ್ ಕಂಟೆಂಟಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಆಗಿ ಅಲ್ಲಿ ಕಿಡ್ನಿನಲ್ಲಿ ಮತ್ತು ಯುರೇಟರಲ್ಲಿ, ಬ್ಲಾಡರಲ್ಲಿ ಶೇಖರಣೆ ಆಗ್ಬಿಟ್ಟು ಅದು ಬರ್ಬರ್ತಾ ದಪ್ಪ ಆಗುತ್ತೆ. ಪ್ರಮುಖವಾಗಿ ಕಿಡ್ನಿ ಸ್ಟೋನ್ ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಹಾಲನ್ನು ಕುಡಿಯತಕ್ಕಂಥದ್ದು, ಗಟ್ಟಿ ಹಾಲನ್ನು ಕುಡಿತಕ್ಕಂಥದ್ದು. ಈ ಗಟ್ಟಿ ಹಾಲಲ್ಲಿ ತುಂಬ ಹೆಚ್ಚಿನ ಕ್ಯಾಲ್ಸಿಯಂ ಇರ್ತದೆ. ನೀವು ಕೇಳಿರ್ಬೋದು, ಮೂಳೆ ತೊಂದರೆ ಆಗಿದ್ದಾಗ ಡಾಕ್ಟರ್ ಏನು ಮಾಡ್ತಾರೆ, ಹಾಲು ಕುಡಿ ಅಂತ ಹೇಳ್ತಾರೆ. ಆದರೆ ಕ್ಯಾಲ್ಸಿಯಂ ಹೆಚ್ಚಾಗಿರತಕ್ಕಂಥದ್ದು ಹಾಲಿನಲ್ಲಿ. ಆದ ಕಾರಣ ಗಟ್ಟಿ ಹಾಲನ್ನು ಜಾಸ್ತಿ ಸೇವನೆ ಮಾಡ್ಕೊಬಿಡಿ. ಸ್ವಲ್ಪ ನೀರನ್ನು ಹಾಕಿ ತೆಳುವಾಗಿರ್ತಕ್ಕಂಥ ಹಾಲನ್ನು ಕುಡಿಯೋದು ಒಳ್ಳೆಯದು. ಮತ್ತು ಹುಳಿ ಟೊಮೆಟೊಯನ್ನು ಸೇವನೆ ಮಾಡತಕ್ಕಂಥದ್ದು. ಹುಳಿ ಟೊಮೆಟೊ ಯಾರೋ ಹಾಗೆ ಸೇವನೆ ಮಾಡ್ತಿಲ್ಲ, ಸಾಂಬಾರು ಮಾಡ್ಬೇಕಾದ್ರೆ ಆಹಾರದಲ್ಲಿ ಸೇವನೆ ಮಾಡ್ತಾರೆ. ಹುಳಿ ಟೊಮೆಟೊ ಕೂಡ ಈ ಒಂದು ಕಿಡ್ನಿ ಸ್ಟೋನ್ಗೆ ತುಂಬ ಸಹಾಯ ಮಾಡುತ್ತೆ. ಆದ ಕಾರಣದಿಂದ ಹುಳಿ ಟೊಮೆಟೊಯನ್ನು ಬಿಟ್ಟು ಜಾಮ್ ಟೊಮೆಟೊಯನ್ನು ಉಪಯೋಗಿಸ್ಬೇಕು. ಆಮೇಲೆ ಕಾಲಿಫ್ಲವರು, ಈ ಕಾಲಿಫ್ಲವರನ್ನ ಸೇವನೆ ಮಾಡೋದು ಕೂಡ, ಜಾಸ್ತಿ ಸೇವನೆ ಮಾಡೋದು ಕೂಡ ನಿಮಗೆ ಕಿಡ್ನಿ ಸ್ಟೋನ್ ಬರೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಗೋಡಂಬಿಯನ್ನು ಜಾಸ್ತಿ ಸೇವನೆ ಮಾಡೋದು ಕೂಡ ನಿಮಗೆ ಕಿಡ್ನಿ ಸ್ಟೋನು ಬರೋದಕ್ಕೆ ಸಾಧ್ಯತೆ ಇದೆ. ಆದ ಕಾರಣದಿಂದ ನಿಮ್ಮ ಆಹಾರ ಕ್ರಮದಲ್ಲಿ ಯಾವ್ಯಾವುದು ವಸ್ತುಗಳು ಅಂದರೆ ಹಾಲು, ಕಾಲಿಫ್ಲವರು, ಗೋಡಂಬಿ ಇತ್ಯಾದಿ ವಸ್ತುಗಳನ್ನು ಜಾಸ್ತಿ ಸೇವನೆ ಮಾಡಬೇಡಿ. ಸೇವನೆ ಮಾಡಿಕೊಡೋ ಜಾಸ್ತಿ ನೀರನ್ನು ಕುಡಿಬೇಕು. ಜಾಸ್ತಿ ನೀರನ್ನು ಕುಡಿಯೋದ್ರೆ ಏನಾಗುತ್ತೆ, ಯೂರಿನ್ ಕಂಟೆಂಟ್ ಇದು ತಿಕ್ಕಾಗ್ಬಿಡುತ್ತೆ. ತಿಕ್ಕಾದಾಗ ಅದು ಕಿಡ್ನಿ ಯುರೇಟರ್ ಮುಖಾಂತರ ಹೋಗ್ಬೇಕಾದ್ರೆ ಅಲ್ಲೇ ಡೆಪಾಸಿಟ್ ಆಗಿ ಸಣ್ಣದಾಗಿ ದಪ್ಪ ಕಲ್ಲು ಫಾರ್ಮೇಷನ್ ಆಗುತ್ತೆ. ಆದ ಕಾರಣದಿಂದ ಯಾರ್ಯಾರು ಹಾಲು ಕುಡಿತೀರಿ, ಯಾರ್ಯಾರು ಕಾಲಿಫ್ಲವರ್ ತಿಂತೀರಿ ಮತ್ತು ಹುಳಿಗೆ ಇಕ್ಕಿರ್ತಕ್ಕಂಥ ಟೊಮೆಟೊಯನ್ನು ಸೇವನೆ ಮಾಡ್ತೀರಿ, ಮತ್ತು ಜಾಸ್ತಿ ಗೋಡಂಬಿ ತಿಂತೀರಿ ಅಂಥವರು ಈ ಒಂದು ಎಚ್ಚರಿಕೆಯನ್ನು ತಾವು ವಹಿಸಬೇಕು. ಹೆಚ್ಚಾಗಿ ನೀರನ್ನು ಕುಡಿಬೇಕು, ಹೆಚ್ಚಾಗಿ ಯೂರಿನ್ ಪಾಸ್ ಮಾಡಬೇಕು, ಮತ್ತು ಹೆಚ್ಚಾಗಿ ನೀವು ಬಾಳೆ ಹಿಂಡಿನ ರಸ ಕುಡಿಬೇಕು, ಮತ್ತು ಕ್ಯಾಲ್ಸಿರೋಸಿನ್ ಮತ್ತು ಪತ್ತಿನ ಮಾತ್ರೆಗಳನ್ನ ಸೇವನೆ ಮಾಡಬೇಕು. ಇದರಿಂದ ನಿಮಗೆ ಕಿಡ್ನಿ ಸ್ಟೋನ್ ಬರೋದಕ್ಕೆ ಸಾಧ್ಯತೆ ಆಗೋದಿಲ್ಲ. ಅವಾಗ ವರ್ಷಕ್ಕೊಂದ್ಸರಿ ನೀವು KEB ಕಿಡ್ನಿ, ಬ್ಲಾಡರ್ ಮತ್ತು ಯುರೇಟರ್ ಸ್ಕ್ಯಾನಿಂಗ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಸ್ಟೋನ್ ಇರ್ತದೆ, ಸಣ್ಣದಾಗಿರ್ತದೆ, ದಪ್ಪ ಆಗಿರೋದಿಲ್ಲ, ಅವಾಗೇನು ತೊಂದರೆ ಕಾಣಿಸೋದಿಲ್ಲ. ಅದು ಯಾವಾಗ ಕ್ಯಾಲ್ಸಿಯಂ ಯುಕ್ತ ಆಹಾರಗಳನ್ನ ಸೇವನೆ ಮಾಡ್ತೀರ ಅವಾಗ ಕಿಡ್ನಿ ಸ್ಟೋನು ಬೇಗ ಫಾರ್ಮೇಷನ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಅವಾಗಿಂದ ನಿಮಗೆ ಸಮಸ್ಯೆ ಉಂಟಾಗುತ್ತೆ. ಯಾವಾಗ ಯೂರಿನ್ ಪಾಸ್ ಮಾಡೋದಕ್ಕೆ ಅಡಚಣೆ ಉಂಟಾಗುತ್ತೋ ಅವಾಗ ನಿಮಗೆ ಪೇಯ್ನ್ ಶುರು ಆಗುತ್ತೆ. ಪೇಯ್ನ್ ಶುರು ಆದಾಗ ನಿಮಗೆ ಸಮಸ್ಯೆ ಉಂಟಾದಾಗ ಕಿಡ್ನಿ ಸ್ಟೋನ್ ಇರೋದು ಸ್ಕ್ಯಾನಿಂಗ್ ಮುಖಾಂತರ ನಮಗೆ ಗೊತ್ತಾಗುತ್ತೆ, ಮತ್ತು ಡಾಕ್ಟರ್ಗೆ ಸಲಹೆ ಮುಖಾಂತರ ಕೂಡ ನಮ್ಗೆ ಗೊತ್ತಾಗುತ್ತೆ. ಆದ ಕಾರಣದಿಂದ ನೀವು ಆದಷ್ಟು ಹೆಚ್ಚಾಗಿ ನೀರನ್ನು ಕುಡಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ನಾನು ಮಾಡ್ತಾ ಇರ್ತಕ್ಕಂಥ ವಿಚಾರಗಳು ತಮಗೆ ಇಷ್ಟವಾಗಿದ್ದರೆ
ದಯಮಾಡಿ ಸಂಸ್ಕೃತಿ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಮತ್ತು ನಮ್ಮ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಮ್ಮ ಹೊಸ ವಿಡಿಯೋಗಳೆಲ್ಲ ಬರ್ತದೆ. ನಮ್ಮ ಚಾನಲ್ 1500 ವಿಡಿಯೋಗಳಿದೆ ಮತ್ತು 10 ಶಾರ್ಟ್ ಮೂವೀಸ್ ಮಾಡ್ತೀನಿ. ಮಂದಿರಗೋಸ್ಕರವಾಗಿ ಎಲ್ಲವನ್ನು ನೋಡಿ ಆನಂದ ಪಡೆದಳಿಗೆ ಇಷ್ಟಪಡ್ತೀನಿ. ನಮಸ್ಕಾರ. ನಮ್ಮ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ದೊಡ್ಡ ಪ್ರಕಾಶ್ ಅವರು ಕೂಡ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ನಾವೆಲ್ಲ ಬಹಳ ಸಂತೋಷ ಪಡ್ಬೇಕು. ಯಾಕೆ ಅಂತಂದ್ರೆ ಲೋಕೇಶ್ ಅವರು ಸ್ವಾನುಭವದ ಒಂದು ಮಾತುಗಳನ್ನ ಆಡ್ತಾನೆ ಬಂದಿದ್ದಾರೆ. ಅವರು 32 ವರ್ಷಗಳ ಹಿಂದೆ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಇಂದ ಬಹಳನೇ ತೊಂದರೆಗೀಡಾದ್ರು. ಡಾಕ್ಟರ್ಗಳಿಗೆ ತೋರಿಸಿದ್ರು, ಸ್ಕ್ಯಾನಿಂಗ್ ಅನ್ನ ಮಾಡಿಸಿದ್ರು, ಹಿರಿಯ ವೈದ್ಯಾಧಿಕಾರಿಗಳು ಏನೊಂದು ಸಲಹೆ ಕೊಟ್ಟರು. ಅದ್ರ ಪ್ರಕಾರ ಅವರು ಕಿಡ್ನಿ ಸ್ಟೋನ್ ಆಪರೇಷನ್ ಸಹ ಮಾಡಿಸಿದ್ರು. ಪುನಃ ಅವ್ರಿಗೆ ಕಿಡ್ನಿ ಸ್ಟೋನ್ ಇದ್ದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಯುರ್ವೇದಿಕ್, ಹೋಮಿಯೋಪತಿಕ್ ಔಷಧಿಗಳನ್ನು ಸಹ ತಗೊಂಡ್ರು. ಈಗ ಸುಂದರವಾಗಿರ್ತಕ್ಕಂಥ ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಗೂ ಮಾರ್ಗದರ್ಶನ ಕೊಟ್ಟಾರೆ. ಏನ್ ಮಾರ್ಗದರ್ಶನ ಕೊಟ್ಟಾರೆ ಅಂತಂದ್ರೆ, ನೀವೆಲ್ಲ ಚೆನ್ನಾಗಿ ಬಾಳೆದಿಂಡನ್ನ ಇದೆಲ್ಲ ತಿನ್ಕೊಂಡ್ ಬರ್ಬೋದು, ಜ್ಯೂಸನ್ನ ಕುಡಿಬಹುದು, ಜಾಸ್ತಿ ನೀರನ್ನ ಕುಡಿಬೇಕು ಅಂತಾನು ಹೇಳಿದ್ದಾರೆ. ಪೂರ್ವ ಕಾಲದಲ್ಲಿ ಬಹಳ ಜನದ ಮನೆಗಳಲ್ಲಿ ತಿಥಿಶ್ರಾದ್ದಗಳು ಮಾಡುವಾಗ ಈ ಬಾಳೆದಿಂಡಿನ ಪಲ್ಯಗಳನ್ನ ಮಾಡ್ತಾ ಇದ್ರು. ಅದ್ ಮಾಡ್ತಾ ಇದ್ದ ಉದ್ದೇಶ ಏನು ಅಂದ್ರೆ, ಕಿಡ್ನಿನಲ್ಲಿ ಏನಾದ್ರು ಸ್ಟೋನ್ ಫಾರ್ಮೇಶನ್ಸ್ ಆಗಿದೆ ಅದೆಲ್ಲ ಕರಗ್ಲಿ ಅಂತ ಹೇಳ್ಬಿಟ್ಟು. ಈ ಟೊಮೊಟೊ ಹಣ್ಣು ಅಂತ ಇಟ್ಟು ನಾವೇನ್ ಹೇಳ್ತೀವಿ, ಈ ಟೊಮೊಟೊ ಹಣ್ಣನ್ನ ತಿಂತಕ್ಕಂಥವ್ರಿಗೆ ಅದು ಸರಿಯಾಗಿ ಕರಗದೆ ಹೋದ್ರೆ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ಒಂದು 100 ವರ್ಷದ ಹಿಂದೆ ಈ ಕಿಡ್ನಿ ಸ್ಟೋನ್ ಅನ್ನೋದು ಇರ್ಲಿಲ್ಲ. ಯಾತಕ್ಕೆ ಇರ್ಲಿಲ್ಲ ಅಂತಂದ್ರೆ, ಅವತ್ತಿನ ದಿವಸ ಸಾವಯವ ಕೃಷಿಗಳನ್ನೇ ಮಾಡ್ತಾ ಇದ್ರು. ಇದ್ರ ಜೊತೆಯಲ್ಲಿ ಟೊಮೊಟೊ ಹಣ್ಣು ಅನ್ನೋದು ಒಂದ್ ಇರ್ಲಿಲ್ಲ. ಇದ್ಯಾವ್ದೋ ಜಾಮ್ ಟೊಮೊಟೊ ಎಲ್ಲ ಹುಳಿ ಟೊಮೊಟೊ ಜಾಸ್ತಿ ತಿನ್ ಮಾಡಿ ಸಾಂಬಾರ್ಗೆ ಹುಳಿ ಟೊಮೊಟೊ ಹಾಕ್ಬೇಕು. ಜಾಮ್ ಟೊಮೊಟೊ ಹಾಕಿದ್ರೆ ಒಳ್ಳೇದು. ಹುಳಿ ಟೊಮೊಟೊ ಯಾರು ಉಪಯೋಗಿಸ್ಬೇಡಿ. ಇದೆಲ್ಲ ಹೊರಗಡೆ ದೇಶದಿಂದ ಬಂದಿರತಕ್ಕಂತ ಈ ಪದಾರ್ಥನ ತಿಂದಿದ್ರಿಂದ ಬಹಳ ಜನಕ್ಕೆ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಸಹ ಆಯ್ತು. ಸಾಧ್ಯವಾದಷ್ಟು ಗೃಹಿಣಿಯರು ಟೊಮೊಟೊ ಹಾಕಿದ್ರೆ ತಕ್ಷಣ ಅಡಿಗೆ ಮಾಡಬಹುದು ಅಂತ ಅನ್ಕೊಂಡಿರ್ತಾರೆ. ಅದ್ರ ಬದಲು ಹುಣಸೆ ಹಣ್ಣಿನ ರಸ ಇದೆಯಲ್ಲ ಅದನ್ನ ಬಳಸಿ, ನಿಂಬೆ ಹಣ್ಣಿನ ರಸವನ್ನ ಬಳಸಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಹರಿ ಓಂ, ನಮಸ್ಕಾರ.